ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ ಫಾನಿ ಸ್ಟಿಚ್ಚನ್ನು ತೋರಿಸ್ಕೊಟ್ಟೆ. ಇದನ್ನು ಫಸ್ಟು ನೆಕ್ಸ್ಟ್ ಲೆವೆಲ್ ನಾವು ಪ್ರೊಫೆಷನಲ್ ಆಗಿ ಮಾಡೋದಕ್ಕಿಂತ ಮೊದಲು ಇಂಪಾರ್ಟೆಂಟಾಗಿ ಒಂದು ಇದನ್ನು ಏನು ಇಮೇಜ್ ಇದೆಯಲ್ಲ, ಇಮೇಜನ್ನು ನಾವು ಬರ್ಕೊಳ್ಳೋದನ್ನು ಕಲ್ತ್ಕೋಬೇಕಾಗತ್ತೆ. ಈ ಇಮೇಜ್ ಅಂತಂದರೆ ಇದು ಏನು ಟ್ರೇಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನೋಡಿ, ಡಿಸೈನನ್ನು ಇದನ್ನು ಕಲ್ತ್ಕೋಬೇಕಾಗತ್ತೆ. ಹಾಗಿದ್ರೆ ಈಗ ಚಿಕ್ಕವಾಗಿ ಒಂದು ಈ ಡಿಸೈನನ್ನು ಹೇಗೆ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆದಷ್ಟು ಈ ವಿಡಿಯೋ ನೋಡಿದ ಮೇಲೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 18 ಕ್ಲಾಸ್ ನಂಬರ್ 18 ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನಾನು ಮಾರ್ಕಿಂಗನ್ನು ಮಾಡಿರ್ತೀನೋ, ಟ್ರೇಸ್ ಮಾಡಿರ್ತೀನೋ ಆ ಡಿಸೈನನ್ನು ಹೇಗೆ ಮಾಡೋದು ಅನ್ನೋದನ್ನು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ. ಇವತ್ತು ಟ್ರೇಸನ್ನು ಹೇಗೆ ಮಾಡ್ಕೊಳ್ಳೋದು, ಯಾವ ಡಿಸೈನ್ಗೆ ಹೇಗೆ ಟ್ರೇಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಕಾಣಿಸ್ತಿದೆಯಾ? ಇಲ್ಲಿ ಫಸ್ಟು ಒಂದು ಬಾಕ್ಸನ್ನು ಹಾಕೋತಾ ಇದ್ದೀನಿ ನೋಡಿ. ಬಾಕ್ಸನ್ನು ಹಾಕ್ಕೊಳ್ಳೋಣ. ಫಸ್ಟು ಒಂದು ಬಾಕ್ಸ್ ಟೈಪನ್ನು ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಟ್ರೇಸ್ ಮಾಡ್ಕೊಳ್ಳೋದು ಈ ರೀತಿ. ಸೇಮ್ ನಾನು ಏನು ಮಾಡ್ತಿದ್ದೀನಲ್ಲ ಆ ರೀತಿ ಟ್ರೇಸನ್ನು ಮಾಡ್ಕೋಬೇಕು. ಟ್ರೇಸ್ ಮಾಡಿಕೊಂಡು ಪುನಃ ಅದನ್ನು ಇಲ್ಲಿ ಬಂತು ಸೇರ್ತು, ಪುನಃ ಅಷ್ಟೇ ಇಲ್ಲಿ ಈ ರೀತಿ ನಾವು ಟ್ರೇಸನ್ನು ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಕಾಣಿಸ್ತಿದೆಯಾ ನಿಮಗೆ ನೋಡಿ. ಈ ರೀತಿ ಮಾಡಿಕೊಂಡಾಗ ನಾವು ಇದಕ್ಕೆ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು. ಇದನ್ನು ಯಾವ ರೀತಿ ಅಂದರೆ ಬ್ಲೌಸಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂಡು ನೆಕ್ ಲೈನ್ ಬರುತ್ತೆ, ಈ ರೀತಿ ನೆಕ್ ಲೈನ್ ಬರುತ್ತೆ. ಪಕ್ಕದಲ್ಲಿ ಈ ರೀತಿ ಲೈನ್ಸನ್ನು ಹಾಕ್ಕೊಳ್ಳೋದು, ಅಲ್ಲಿಗೆ ಒಂದೊಂದೊಂದು ಹಾಕೊಂಡು ಇಲ್ಲಿ ನಾವು ಮಾಡುವಂಥ ಡಿಸೈನು ಹೈಲೈಟ್ ಆಗುತ್ತೆ. ಮಧ್ಯೆ ಒಂದೊಂದು ಬೀಡನ್ನು ಹಾಕಿದ್ರೆ ಹೈಲೈಟ್ ಆಗುತ್ತೆ. ಈಗ ನಾವು ಸ್ಕ್ವೇರ್ ನೆಕ್ಕಲ್ಲಿ ಆಯಿತು. ಈಗ ನಾವು ರೌಂಡಲ್ಲಿ ಮಾಡೋದಾದರೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು, ಇದನ್ನು ನಿಜವಾಗ್ಲೂ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದನ್ನು ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಈ ಪ್ರಾಕ್ಟೀಸ್ ಆದ ನಂತರ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಹೇಗೆ ಬರೆದಿದ್ದೀನಲ್ಲ, ಇಷ್ಟು ಪುಟ್ಟದಾಗಿ ಈ ಡಿಸೈನನ್ನು ಹೇಗೆ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಬರ್ಕೊಂಡ್ವಿ ಅಲ್ವಾ, ಇಲ್ಲಿ ನೋಡಿ ಈ ರೀತಿ ಬರಬೇಕು, ಈ ರೀತಿ ಹೋಗಬೇಕು ನೋಡಿ. ಈ ರೀತಿ ಬರಬೇಕು, ನಿಧಾನವಾಗಿ ಈ ರೀತಿ ಹೋಗಬೇಕು. ಸೇಮ್ ಡಿಸೈನು ಆದರೆ ಬರ್ಕೊಳ್ಳೋದು ನೀಟಾಗಿ ಚಿಕ್ಕದಾಗಿ ಬರೀಬೇಕು ನೋಡಿ. ಇಲ್ಲಿಗೆ ಬಂದು ಈ ಹೋಗಬೇಕು, ಬಂದು ಈ ರೀತಿ ಬರಬೇಕು ನೋಡಿ. ನಾನು ಮಾಡಿರುವಂಥ ಡಿಸೈನ್ ಇಲ್ಲಿ ಮಾಡಿದ್ನಲ್ವ ನಿನ್ನೆ ವಿಡಿಯೋದಲ್ಲಿ, ಆ ರೀತಿ ಪುನಃ ಅದನ್ನು ಇದೇ ರೀತಿಯೇ ನೀಟಾಗಿ ಬಂದು ಸೇರಬೇಕು ನೋಡಿ. ಈ ರೀತಿ ಬರುತ್ತೆ ರೌಂಡಲ್ಲಿ. ಪುನಃ ಒಂದು ನಾವು ಸ್ಕ್ವೇರಲ್ಲಿ ಹಾಕೋಬೇಕು ಅಂದರೆ ನಾವು ಇದನ್ನು ಒಂದು ಸ್ಕ್ವೇರ್ ನೆಕ್ಕಲ್ಲಿ, ಸ್ಕ್ವೇರಲ್ಲಿ ಅಂದರೆ ಈ ಸ್ಕ್ವೇರೇ ಬೇರೆ, ಇಲ್ಲಿ ಬರುವಂತಹ 3 ಮೂಲೆ ಬರುತ್ತೆ ನೋಡಿ. 1 2 3 4 ಅಂದರೆ 4 ಮೂಲೆಗಳು ಬರುತ್ತೆ. ಈ 4 ಮೂಲೆಗಳಲ್ಲೂ ಇದನ್ನು ಡಿಸೈನನ್ನು ಮಾಡ್ಕೋಬೋದು ನೋಡಿ. ಚಿಕ್ಕದಾಗಿ ಬಂದಾಗ ಇಲ್ಲಿಂದ ಬಂದು ಪುನಃ ಇಲ್ಲಿಂದ ಬರಬೇಕು, ಈ ರೀತಿ ಬರಬೇಕು ನೋಡಿ. ಇದು ಅಷ್ಟೇ. ಇದೆಷ್ಟು ಚೆನ್ನಾಗಿ ಫಿಲ್ಲಿಂಗ್ ಬರುತ್ತೆ ಅಂದರೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಹಾಗಿದ್ರೆ ಈಗ ನೋಡಿದ್ರಿ ಅಲ್ವಾ, ಈ ಪುಟ್ಟ ವಿಡಿಯೋದಲ್ಲಿ ಎಷ್ಟು ವಿಚಾರಗಳಿದೆ ಅಂತ ನೀವೇ ನೋಡ್ಬೋದು. ಸ್ಕ್ವೇರ್ ನೆಕ್ ಬಂದಾಗ ಈ ರೀತಿ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೌಂಡಲ್ಲಿ ಬಂದಾಗ ಡಿಸೈನು, ನಾವು ರೌಂಡಲ್ಲಿ ಡಿಸೈನನ್ನು ಮಾಡ್ತೀವಿ ಅಂದಾಗ ಈ ರೀತಿ ಬರ್ಕೋಬೇಕಾಗತ್ತೆ. ಮತ್ತು 3 ಮೂಲೆಯಲ್ಲಿ ಬಂದಾಗ ಈ ರೀತಿ ಬರ್ಕೋಬೇಕಾಗತ್ತೆ. ಆರ್ಟ್ ಶೇಪ್ ಬರುತ್ತೆ. ಎಲ್ಲ ಶೇಪ್ಗಳಲ್ಲೂ ನಾವು ಇದೇ ರೀತಿಯೇ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಇದೊಂದು 10-15 ಸತಿ ಪ್ರಾಕ್ಟೀಸನ್ನು ಮಾಡಿ, ಪ್ರಾಕ್ಟೀಸ್ ಮಾಡಿದ ನಂತರ ಇದನ್ನು ನನಗೆ ತಿಳಿಸಿ, ಯಾವ ರೀತಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಮಾಡಿದ್ದೀರಾ ಅಂತ. ಈ ರೀತಿ ಮಾಡೋದ್ರಿಂದ ನಿಮಗೆ ನೋಡಿ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ನಾನು ನೋಡಿ.
ಸ್ಕ್ವೇರಲ್ಲಿ ಈ ರೀತಿ ಕಾಣ್ತಿದೆ. ಇದಿಷ್ಟು ಪುಟಾಣಿಯಾಗಿರುವಂಥದ್ದನ್ನು ನಾನು ನಾಳೆ ವಿಡಿಯೋದಲ್ಲಿ ಡಿಸೈನ್ಗೆ ವರ್ಕನ್ನು ಮಾಡಿ ತೋರಿಸ್ತೀನಿ. ಇದನ್ನು ಅಷ್ಟೇ ಈ ರೀತಿ ಬಂದಿದೆ. ಪುನಃ ಇದು ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಹಾಗಿದ್ರೆ ಈಗ ಈ ವಿಡಿಯೋನ, ಈ ಪುಟ್ಟದಾಗಿರುವಂತಹ ವಿಡಿಯೋ ನಿಮ್ಗೆ ಅಷ್ಟು ಎಲ್ಪನ್ನು ಮಾಡುತ್ತೆ. ಪ್ರಾಕ್ಟೀಸನ್ನು ಮಾಡಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವತ್ತು ನಿಮಗೆ ಇಷ್ಟು ಹೇಳಿದ್ರೂ ಅರ್ಥ ಆಗದೇ ಇರುವಂಥ ವಿಷಯ ಮುಂದೆ ನೀವು ವರ್ಕನ್ನು ಮಾಡುವಾಗ ಇದೆಷ್ಟು ಒಂದು ಎಷ್ಟು ಅಂದರೆ ದೊಡ್ಡ ಡಿಸೈನನ್ನೇ ಮಾಡ್ಬೋದು. ಇದನ್ನು ಮುಂದುವರೆದ ಭಾಗದಲ್ಲಿ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಈಗ 50 ಡೇಸ್ ಚಾಲೆಂಜಲ್ಲಿ ನಮಗೆ ಟೈಮ್ ಸಾಕಾಗಲ್ಲ ಸವಿಸ್ತಾರವಾಗಿ ಹೇಳೋದಕ್ಕೆ. ಮುಂದೆ 50 ದಿನದ ಡಿಸೈನ್ಸ್ ಎಲ್ಲ ಆದ ನಂತರ ನಾನು ಮುಂದೆ ಇನ್ನೆಲ್ಲನೂ ತಿಳಿಸ್ಕೊಡ್ಬೇಕಾದಾಗ ಖಂಡಿತವಾಗ್ಲೂ ಅವೆಲ್ಲನೂ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಅದಿಷ್ಟನ್ನು ಈಗ ಏನು ಹೇಳ್ಕೊಡ್ತಿದ್ದೀನೋ ಅಷ್ಟನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.